ಈಗ ಆಂಗ್ಸೈಟಿಗೆ ಇಲ್ಲಿ ಯಾವ ಥರ ನೀವು ತೋರಿಸಿ, ನೀವು ನಂಬರ್ ನೋಡಿ ಎಲ್ಲಿದೆ ಅಂತ ಹೇಳಿ ನಾನು ಹೇಳ್ತಿರ್ತೇನೆ. ಎಂಗ್ಸೈಟಿ ಬಂದ್ಬಿಟ್ಟು ಈ ಎಲ್ಲ ಭಾಗಗಳಿಗೆ ಅಕ್ಯುಪ್ರೆಷರ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಭಾಗಗಳಿಗೆ ಈ ಭಾಗಗಳು ಮಾಡ್ಕೋಬೋದಾಗುತ್ತೆ. ಆಲ್ಮೋಸ್ಟ್ ಒಂದು ತುಂಬಾ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ ತೋರಿಸ್ತಾರೆ. ಇಲ್ಲೇ ಅದು ಎಂಗ್ಸೈಟಿ. ಎಸ್, ಇಲ್ಲಿದೆಯಾ? ಈ ಭಾಗದಲ್ಲಿ ಒಂದು ಬರುತ್ತೆ, ಈ ಭಾಗದಲ್ಲಿ ಒಂದು ಬರುತ್ತೆ. ನೀವು ತೋರಿಸ್ಬಿಡಿ ಸರ್ ಒಂದ್ಸರಿ. ಎಸ್, ಓಕೆ ನೋಡಿ. ಸೊ ಇದು ಆಂಗ್ಸೈಟಿದು ಅಕ್ಯುಪ್ರೆಷರು. ಆಂಗ್ಸೈಟಿಗೆ ಅಕ್ಯುಪ್ರೆಷರು ನೋಡಿ, ಎಲ್ಲೆಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ ಹಾಕಿದೆ ನೋಡಿ. ಇಲ್ಲಿ ಈ ಬೆರಳು ಸಾಧ್ಯ ಆದರೆ ಕ್ಲೋಸಪ್ಪಲ್ಲಿ ತೋರಿಸಿ, ಇಲ್ಲಾಂದರೆ ಇನ್ನೊಂದು ವಿಂಡೋದಲ್ಲಿ ಅದನ್ನು ಕೂಡ ತೋರಿಸುವ. ಇಲ್ಲಿ ಎಲ್ಲೆಲ್ಲಿ ಅಕ್ಯುಪ್ರೆಷರ್ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಬರ್ದಿದೆ. ಇದು ಆಂಗ್ಸೈಟಿಗೆ. ಇದೇ ಆಂಗ್ಸೈಟಿಗೆ ನಿಮಗೆ ಬಣ್ಣಗಳ ಚಿಕಿತ್ಸೆನೂ ಕೂಡ ಇದೆ. ಬಣ್ಣನಾರು ಹಾಕ್ಕೊಳ್ಳಿ. ಓಕೆ, ನಾವು ಸಪ್ರೇಟಾಗಿ ಬರೀ ಬಣ್ಣ ಒಂದೇ ಚಿಕಿತ್ಸೆ ಒಂದೇ ಕೊಡ್ತಾ ಇಲ್ಲ, ಅಥವಾ ಆಂಗ್ಸೈಟಿಗೆ ಇದೊಂದು ಅಕ್ಯುಪ್ರೆಷರ್ ಒಂದೇ ಬುಕ್ ಮಾಡಿ ಕೊಡ್ತಾ ಇಲ್ಲ. ಒಂದು ಬುಕ್ನಲ್ಲೇ ನಿಮಗೆ 4 ರೀತಿಯಾದಂಥ ನೀವು ಚಿಕಿತ್ಸೆ ತಗೊಳ್ಳುವಂಥ ಪದ್ಧತಿ ಇದು. 1, 2, 3, 4 ನೋಡಿ ಇಲ್ಲಿ. ಸೊ ಇದು ಅಕ್ಯುಪ್ರೆಷರು, ಇದು ಕಲರ್ ಥೆರಪಿ, ಇದು ಸೀಡ್ ಥೆರಪಿ, ಮತ್ತು ಇದು ಕರ್ಣ ಚಿಕಿತ್ಸೆ. ಈ ಥರದ್ದು ಸುಮಾರು 250ಕ್ಕೂ ಹೆಚ್ಚು ಸಮಸ್ಯೆಗಳಿಗೆ ಸಾಲ್ವ್ ಮಾಡ್ಕೊಳ್ಳುವಂಥ 4-in-1 4 ಸಬ್ಜೆಕ್ಟು ಬರೀ ಒಂದೇ ಬುಕ್ಕಲ್ಲಿದೆ. ಅದಕ್ಕೋಸ್ಕರ ನಾನು ಇದನ್ನು ಒತ್ತಿ ನಿಮಗೆ ಹೇಳ್ತಾ ಇರುವಂಥದ್ದು. ನೋಡಿ, ತುಂಬ ತೀವ್ರತರ ಸಮಸ್ಯೆ ಆಯಿತು ಅಂದರೆ ಹಾಸ್ಪಿಟ್ಲ್ಗೆ ಹೊಡೋಗ್ಬಿಡಿ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಸೊ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಯಿತು, ಅದನ್ನು ಯೂಸ್ ಮಾಡ್ಕೊಳ್ತಾ ಬನ್ನಿ. ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಸಂಪೂರ್ಣವಾಗಿ ಸರ್ವನಾಶ ಮಾಡಿಬಿಡ್ತೀವಿ, ತೊಡೆದಾಕ್ಬಿಡ್ತೀವಿ ಅಂತ ಬುಕ್ಕಾಳು ಬಿಟ್ಕೊಂಡು ಓಡಾಡ್ತೀವಿ. ಅಲ್ಲ, ಯಾರು ಹೇಳಲ್ಲ ಸರ್ ಅದನ್ನ. ನೀವು ಹಾಸ್ಪಿಟ್ಲ್ಗೆ ಹೋದ್ರು ಹೇಳಲ್ಲ. ಯಾರು ನಾವು ಮಾಡ್ತೇವೆ ಅನ್ನೋದು ಬಾಂಡಲ್ಲಿ ಯಾರು ಬರೆದು ಕೊಡಲ್ಲ. ಬಟ್ ಆಗುತ್ತೆ. ಎಂಡ್ ಆಫ್ ಆಂಗ್ಸೈಟಿಗೆ ಹೇಳಿ ಸರ್, ನಿಮ್ಗೆ ನೀವೇ ತೋರಿಸ್ಬಿಡಿ ಸರ್. ನೀವು ಬರ್ದಂಥ ಬುಕ್ನ ನಾನು ತೋರಿಸ್ದೆ. ಎಂಗ್ಸೈಟಿ ಏನಂದ್ರೆ ಈ ಕಲರ್ ಥೆರಪಿಗಳು, ಇದು ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಬರುತ್ತೆ. ಈ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಹೇಗೆ ಒತ್ಕೊಳ್ಬೇಕು, ಹೇಗೆ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ಕೆಳಗೆ ಕೊಟ್ಟಿದ್ದೇವೆ. ಯಾಕಂದ್ರೆ ಈಗ ನಾವು ಹೇಳ್ಬೋದು ವಿಡಿಯೋದಲ್ಲಿ, ಬಟ್ ಬುಕ್ ನೋಡಿದಾಗ ಪ್ರತಿಯೊಂದು ಮಾಹಿತಿನ ಅವರು ನೋಡಿದಾಗ 2 ನಿಮಿಷ ಇದನ್ನ ಪ್ರೆಸ್ ಮಾಡಬೇಕು, ಗರ್ಭಿಣಿಗಳು ಮಾಡಬಾರ್ದು, ಆಮೇಲೆ ಊಟ ಮಾಡಿ ಇಮಿಡಿಯೇಟ್ಲಿ ಮಾಡಬಾರ್ದು, 2 ಗಂಟೆ ನಂತರ ಮಾಡ್ಬೋದು, ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ತುಂಬಾ ಉತ್ತಮ. ಅದೇ ರೀತಿ ಕಲರ್ ಥೆರಪಿ ಕೂಡ ಸೂರ್ಯನ ಬೆಳಕಲ್ಲಿ, ಇದು ಸೀಡ್ ಥೆರಪಿ ಬರುತ್ತೆ. ನಿಮ್ಮ ಕೈ ಹಿಂಭಾಗದಲ್ಲಿ 2 ಗುಳಿಗಳು ಬರುತ್ತೆ. ಆ ಗುಳಿಗಳಿಗೆ ನೀವು ತೋರಿಸ್ಬಿಡಿ ಸರ್, ತೋರಿಸ್ಬಿಡಿ. ನಿಮ್ಮ ಹಿಂಭಾಗದಲ್ಲಿ 2 ಗುಳಿಗಳು ಬರುತ್ತೆ. ಅದಕ್ಕೆ ಕಿಡ್ನಿ ಬೀನ್ಸ್ಗಳನ್ನ ಹಾಕೋಬಹುದು. ಕಿಡ್ನಿ ಬೀನ್ಸ್ಗಳನ್ನ ಹಾಕೊಳ್ಳೋದ್ರಿಂದ ನೀವು ಹೇಗೆ ಹಾಕೋಬೇಕು ಅದು ಸರ್, ಅದು ಹಾಕೊಂಡ್ರೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತೀರಾ. ಸರ್ಜಿಕಲ್ ಟೇಪ್ ಅಂತ ಬರುತ್ತೆ. ಸರ್ಜಿಕಲ್ ಟೇಪ್ನ ನೀವು ಮೆಡಿಕಲಲ್ಲಿ ತೊಗೊಳ್ಬೋದು. ಪ್ಲಾಸ್ಟಿಕ್ ಟೇಪ್ ಅಲ್ಲ, ಸರ್ಜಿಕಲ್ ಟೇಪು. ಸರ್ಜಿಕಲ್ ಟೇಪ್ಗಳನ್ನು ಅಂಟಿಸಿ ನೀವು ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ಈ ಎಂಗ್ಸೈಟಿನ ಕಡಿಮೆ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಇನ್ನೊಂದು ಹಸಿರು ಕಾಳು ಬರುತ್ತಲ್ಲ, ಹಸಿರು ಕಾಳು ಬರುತ್ತೆ, ಬಟಾಣಿನೂ ಬರುತ್ತೆ. ನೀವು ಬಟಾಣಿ ಹಾಕೋಬಹುದು. ಹಸಿರು ಕಾಳಿಗಿಂತ ಬಟಾಣಿ ಒಳ್ಳೇದು. ಬಟಾಣಿ ಕೂಡ ನಾವು ಚಿತ್ರದಲ್ಲಿ ತೋರಿಸಿದ್ದೇವೆ. ಆ ಬಟಾಣಿನ ನೀವು ಈ ಒಂದು ಭಾಗದಲ್ಲಿ ಸರ್ಜಿಕಲ್ ಟೇಪ್ ಹಾಕಿ ಅಂಟಿಸ್ಕೊಳ್ಬಹುದು. ಪಾಯಿಂಟ್ ಮಾಡಿದ್ರೆ ಎಲ್ಲೆಲ್ಲ ಹಾಕಬೇಕು ಅಂತ ಅದು ಕೂಡ ಕೊಟ್ಬಿಟ್ಟು ಮಾಡ್ಕೋಬಹುದು. ಸ್ವಲ್ಪ ಪೇನ್ ಏನು ಗೊತ್ತಿಲ್ಲದೆ ಇರೋನು ಕೂಡ ಮಾಡ್ಕೊಂಡ್ಬಿಡ್ಬೋದು. 100% ಸರ್. ಮತ್ತೆ ಪೇನ್ ಇರುತ್ತೆ. ಈಗ ನೋಡಿ, ಇಲ್ಲಿ ಪ್ರೆಸ್ ಮಾಡಿದಾಗ ಅವ್ರಿಗೆ ಪೇನ್ ಇರುತ್ತೆ. ಆ ಒಂದು ಭಾಗದಲ್ಲಿ ಕೂಡ ಅಪ್ಲೈ ಮಾಡ್ಕೊಂಡು ನೀವು ಅದನ್ನ ಬಟಾಣಿಗಳು ಹಾಕೋದ್ರಿಂದ ಆ ಒಂದು ಭಾಗಕ್ಕೆ ಅದ್ರ ಎನರ್ಜಿ ಹೋಗುತ್ತೆ. ಮತ್ತೆ ಆಲ್ಮೋಸ್ಟ್ ಇದೆಲ್ಲಾನು ಸ್ವಲ್ಪ ಫ್ರೆಶ್ ಆಗಿರ್ಬೇಕು. ಫ್ರೆಶ್ ಆಗಿದ್ರೆ ತುಂಬಾ ಒಳ್ಳೇದು. ಹೇಗೆ ಈಗ ಆಯುರ್ವೇದದಲ್ಲಿ ಈಗ ಏನೇನೋ ಇದು ಬರುತ್ತಲ್ಲ, ಔಷಧಿಗಳು ಬರುತ್ತಲ್ಲ, ಹಸಿ ಇದ್ದಾಗ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ. ಡ್ರೈ ಆದ್ರೆ ಅದ್ರ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಹಾಗೆ ಸೀಡ್ಗಳಲ್ಲಿ ಕೂಡ ಒಣಗಿರೋಂತ ಹಾಳಾಗಿರುವಂತ ಸೀಡ್ಗಳನ್ನ ಉಪಯೋಗಿಸಬೇಡಿ, ಒಳ್ಳೆ ಸೀಡ್ಗಳನ್ನ ಉಪಯೋಗಿಸಿ. ಕರ್ಣ ಚಿಕಿತ್ಸೆ ಬಂದ್ಬಿಟ್ಟು ಒಬ್ಬರಿಗೆ ಮಾಡ್ಲಿಕ್ಕೆ ಆಗಲ್ಲ. ಕರ್ಣ ಚಿಕಿತ್ಸೆ ಒಬ್ಬರಿಗೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಯಾರಾದ್ರೂ ಬೇಕಾಗುತ್ತೆ. ಕರ್ಣ ಚಿಕಿತ್ಸೆಗೆ ನೀವು ಇಲ್ಲಿ ಬುಕ್ ಕೊಟ್ಟಾಗ ಅದ್ರೊಟ್ಟಿಗೆ ಒಂದು ಸೀಡ್ ಬಾಲ್ಸ್ ಕಳಿಸ್ಕೊಡಿ, ಒಂದು ಸ್ಟ್ರಿಪ್. ಅದನ್ನ ಅವ್ರು ನೀಟಾಗಿ ಇದನ್ನ ಅಲ್ಲಿ ಇದೊಂದು ಏನಾದ್ರು ತಗೊಂಡು ಅದನ್ನ ಅಂಟಿಸ್ಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ಅಂಟಿಸ್ಬೇಕು ಅನ್ನೋದನ್ನ ಹೇಳಿದ್ದೇವೆ ಅದರಲ್ಲಿ. ಕರೆಕ್ಟ್, ಇಲ್ಲಿ ಪಾಯಿಂಟ್ ಹೇಳಿದ್ದೇವೆ. ಸೊ ಆ ಪಾಯಿಂಟ್ಗಳು ನಮ್ದು ಈ ಬುಕ್ ಅಲ್ಲಿ ಚಾರ್ಟ್ಗಳು ಬರುತ್ತೆ, ಯಾವ್ಯಾವ ಆರ್ಗನ್ಗಳು ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಅಲ್ಲಿ ಹಾಕೊಂಡಾಗ ಸ್ವಲ್ಪ ಪೇನ್ ಬರುತ್ತೆ, ಸ್ವಲ್ಪ ಸಿವಿಯರ್ ಪೇನ್ ಇರುತ್ತೆ. ಮುಟ್ಲಿಕ್ಕೆ ಕೊಡಲ್ಲ ನಿಮ್ಗೆ, ಅಷ್ಟು ಪೇನ್ ಇರುತ್ತೆ. ಆ ಪೇನ್ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ಓ ಸೂಪರ್. ನೋಡಿ, ಸೊ ದಯಾನಂದ್ ಸಾಲೇನ್ ಅವರು ಹೇಳಿರುವಂಥದ್ದು, ಇದು ಆಯುಷ್ ಮಂಡಲಮಿಂದ ಹೊರಗಡೆ ತಂದಿರುವಂಥ ಪಾಕೆಟ್ ಸಂಜೀವನಿ ಬುಕ್ಕು. ಆಂಗ್ಸೈಟಿಗೆ ನೋಡಿ, ಇಲ್ಲಿ ಅಕ್ಯುಪ್ರೆಷರ್ ಮಾಡ್ಕೊಳ್ಬೋದು. ಅದಕ್ಕಿಂತ ಪಾಯಿಂಟ್ಗಳು ಕೊಟ್ಟಿದ್ರೆ ಎಲ್ಲೆಲ್ಲಿ ಪ್ರೆಸ್ ಮಾಡ್ಕೋಬೋದು ಅಂತ. ಅಕ್ಯುಪ್ರೆಷರ್ 1. 2ನೇದು ಕಲರ್ ಥೆರಪಿನ ಹಾಕ್ಕೊಳ್ಬೋದು. ಎಲ್ಲೆಲ್ಲ ಕಲರ್ ಥೆರಪಿ ಹಾಕೋಬೇಕು, ಯಾವ ಬಣ್ಣಗಳಂತ ಇಲ್ಲಿ ಕೊಟ್ಟಿದ್ದಾರೆ 2. ಇನ್ನು 3ನೇದು ಧಾನ್ಯಗಳ ಚಿಕಿತ್ಸೆ. ನೋಡಿ, ಇಲ್ಲ ಅವರೇ ಪಾಯಿಂಟ್ ಮಾಡಿದರೆ ಇಲ್ಲಿ ಆ ಧಾನ್ಯಗಳನ್ನು ಹಾಕೋಬೇಕು, ಯಾವ ಧಾನ್ಯ ಹಾಕೋಬೇಕು ಅಂತಲೂ ಕೂಡ ಬರ್ದಿದ್ರೆ, ಎಷ್ಟೊತ್ತು ಹಾಕೋಬೇಕು ಅಂತಲೂ ಕೂಡ ಬರ್ದಿದ್ರೆ. ನೀವು ತೊಗೊಂಡ್ಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ. 4ನೇದು ಕರ್ಣ ಚಿಕಿತ್ಸೆ. ಸೊ ಇದಕ್ಕೆ ಸರ್ಗೆ ಕಿವಿ ಹಾಕೋದಕ್ಕೆ ಸೀಡ್ ಬಾಲ್ ನಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಕೂಡ ಕಳಿಸ್ಕೊಡ್ತಾರೆ. ಜೊತೆಯಲ್ಲಿ ಅದನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ. ಸೊ ಒಟ್ಟಾರೆ ನೋಡಿ, ದಯಾನಂದ್ ಅವರವರ ಒಂದು ಇಂಟೆನ್ಷನ್ ಏನಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗಬೇಕು. ಆಂಗ್ಸೈಟಿಂಗ್ ಯಾರಾದರೂ ಬಂತು ಅಂತಂದರೆ ಬರೀ ಕಲರ್ ಹಚ್ಕೊಳ್ಳೋದಷ್ಟೇ ಇಲ್ಲ, ಸೀಡ್ ಥೆರಪಿ ಮಾಡ್ಕೊಳ್ಳಿ. ಸೊ ಜೊತೆಗೆ ನೀವು ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ.
ಕಣ ಚಿಕಿತ್ಸೆ ಮಾಡ್ಕೋಬಹುದು. ಅಲ್ಲ, ಇದರಲ್ಲೆಲ್ಲವೂ ಹಂಗೆ ಏನಂತ ಹೇಳಿದ್ರೆ ಈಗ ಸ್ವಲ್ಪ ಜನಕ್ಕೆ ಕಲರ್, ಸರ್ ನಂಗೆ ಕಲರ್ ವರ್ಕ್ ಆಗಿಲ್ಲ, ಸರ್ ನಂಗೆ ಕಲರ್ ವರ್ಕ್ ಆಯ್ತು, ಸರ್ ನಂಗೆ ಸೀಡ್ ಥೆರಪಿ ವರ್ಕ್ ಆಗಿಲ್ಲ, ಇಲ್ಲ ನಂಗೆ ಸೀಡ್ ಥೆರಪಿ ವರ್ಕ್ ಆಯ್ತು, ಇಲ್ಲ ನಂಗೆ ಅಕ್ಯುಪಂಕ್ಚರ್ ವರ್ಕ್ ಆಯ್ತು, ನಿಮ್ ಕಲರ್ ಥೆರಪಿ ವರ್ಕ್ ಆಗಿಲ್ಲ, ಇಲ್ಲ ಸರ್ ನನಗೆ ಯಾವ್ದು ವರ್ಕ್ ಆಗಿಲ್ಲ, ಕರ್ಣ ಥೆರಪಿ ವರ್ಕ್ ಆಯ್ತು. ಇಲ್ಲಿ ಯಾವ್ದೋ ಒಂದೇ ಚಿಕಿತ್ಸಾ ಪದ್ಧತಿ ಸುಪ್ರೀಂ ಅಂತ ಹೇಳ್ತಾ ಇಲ್ಲ ನಾವು, ಯಾವ್ದಾದ್ರು ವರ್ಕ್ ಆಗ್ಬೋದು. ಇದು ವರ್ಕ್ ಆಗಿಲ್ಲ ಅಂದ್ರೆ ನಾವು 25,000 ಬುಕ್ಗಳನ್ನ ಕರ್ನಾಟಕದಲ್ಲಿ ಸೇಲ್ ಮಾಡ್ತಿದ್ದಿಲ್ಲ. ನಮ್ಮಲ್ಲೆಲ್ಲ ಡಾಟಾ ಇದೆ. ರಾಷ್ಟ್ರೀಯ ಇದು ಇವ್ರದ್ದು ರಾಷ್ಟ್ರೋತ್ಥಾನ ಅಂತ ಬರುತ್ತೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ, ಅಲ್ಲಿ ಡಾಕ್ಯುಮೆಂಟ್ ಇದೆ ನಾವ್ ಎಷ್ಟು ಪ್ರಿಂಟ್ ಮಾಡಿದೆ ಅಂತ ಹೇಳಿ. ನಾವು ಅಂದಾಜ್ ಹೇಳ್ಬೋದು 1 ಲಕ್ಷ ಮಾಡಿದೆ 2 ಲಕ್ಷ ಮಾಡಿದೆ ಅಂತ ಹೇಳಿ, ಬಟ್ ನಂಬರ್ ಸುಳ್ಳು ಹೇಳಲ್ಲ, ಬೇಕಲ್ಲ, ಬಿಲ್ಗಳು ಸುಳ್ಳು ಹೇಳಲ್ಲ. ಕರೆಕ್ಟ್ ಹೇಳಿದ್ರಿ. ಆಮೇಲೆ ಎಲ್ಲವೂ ಕೂಡ ಬಿಲ್ ಮುಖಾಂತರ ಕೊಡ್ತಾ ಇರೋದು ಬಿಡಿ, ಇದು ವಿತ್ GST ಮುಖಾಂತರ ಕೊಡ್ತಾ ಇರೋದು. ಸರ್ಕಾರಕ್ಕೂ ಅದೇ ಆಗ್ತಿರೋದು. ನಾವು ಸುಳ್ಳು ಹೇಳ್ಬೋದು, ನಮ್ಮಲ್ಲಿ ಪ್ರಿಂಟ್ ಮಾಡಿರೋ ಸುಳ್ಳು ಹೇಳಲ್ಲ, ಬಿಲ್ ಸುಳ್ಳು ಹೇಳಲ್ಲ. ಹಾಗಾಗಿ ಜನರಿಗೆ ಉಪಯೋಗ ಅಂತ ಕೊಡ್ತಿದ್ದಾನೆ. ಇದನ್ನ ಪ್ರತಿಯೊಬ್ಬರು ತಗೊಂಡಿದ್ದಾರೆ, ಆಲ್ಮೋಸ್ಟ್ ತುಂಬಾ ಜನ ಇದನ್ನ ಇನ್ಕ್ವೈರಿ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ನೀವು ಅದನ್ನ ಈಗ ನಾವು ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಸಮಸ್ಯೆಗೆ 4 ರೀತಿನಲ್ಲಿ ಅವ್ರಿಗೆ ಸಾಲ್ವ್ ಮಾಡ್ಕೊಳ್ಬಹುದು ಒಂದು ಆರೋಗ್ಯನ ಅಂತಂದ್ರೆ ಯಾಕೆ ನಾವು ಇದನ್ನ ಮಾಡಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ